ರೈತ ದೇಶದ ಬೆನ್ನೆಲುಬು ಎಂದು ಹೇಳಲಾಗುತ್ತೆ. ಅಂತಹ ರೈತರ ಬೆವರಿಗೆ ಯೋಗ್ಯ ಬೆಲೆ ಕೊಡದಿರುವ ಸರ್ಕಾರಗಳ ವಿರುದ್ಧ ರೈತರು ಸಂಘಟಿತರಾಗಿ ಹೋರಾಡುವ ಮೂಲಕ ಸರ್ಕಾರಗಳ ಮೇಲೆ ತಮ್ಮ ಬಾರಿಕೋಲು ಬೀಸಬೇಕಾಗಿದೆ ಅಂತ ಹೋರಾಟಗಾರರು ಹಾಗೂ ವಕೀಲರಾದ ಸಿ ವಿರೂಪಾಕ್ಷಪ್ಪನವರು ರೈತರಿಗೆ ಕರೆ ನೀಡಿದರು. ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಅಖಿಲ ಭಾರತ ರೈತ ಸಂಘ ಸಂಯೋಜಿತ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಸಮ್ಮೇಳನದಲ್ಲಿ ಅವರು ಮಾತನಾಡಿದರು. ರೈತರು ಬೆಳೆದ ಬೆಳೆಯಿಂದ ತಯಾರಾಗುವ ತುಣುಕು ಸರಕಿಗೆ ಬೆಲೆ ನಿಗದಿ ಮಾಡುವ ಸರ್ಕಾರ, ನಾಡನ್ನ ಸಾಕುವ ದೇಶಕ್ಕೆ ಅನ್ನ ನೀಡುವ ಅನ್ನದಾತರು ಬೆವರಿಳಿಸಿ ಬೆಳೆದ ಫಲಕ್ಕೆ ಮಾರುಕಟ್ಟೆಯಲ್ಲಿ ಯೋಗ್ಯ ಬೆಲೆ ನೀಡದೆ ಕಡೆಗಣಿಸ್ತಾ ಇರುವುದು ಶೋಚನೀಯ ಹಾಗೂ ತೀವ್ರ ಖಂಡನೀಯ ಸಂಗತಿಯಾಗಿದೆ. ಮೊದಲು ರೈತರು ಜಾಗೃತರಾಗಬೇಕು, ಸಂಘಟಿತರಾಗಬೇಕು, ಹಂತ ಹಂತವಾಗಿ ಹೋರಾಟಗಳನ್ನು ರೂಪಿಸಬೇಕಿದೆ ಎಂದರು. ಕರ್ನಾಟಕ ಪ್ರಾಂತ ರೈತ ಸಂಘದ ಮುಖಂಡರುಗಳಾದ ಕಲಂದರ ಭಾಷಾ, ಆನಂದ್ ಕನ್ನಿಕೇರಿ, ವೆಂಕಮ್ಮ, ಕಾರ್ಮಿಕ ಮುಖಂಡ ಗುನ್ನಳ್ಳಿ ರಾಘವೇಂದ್ರ ವೇದಿಕೆಯಲ್ಲಿದ್ದು ಮಾತನಾಡಿದರು. ರೈತ ಮಹಿಳೆಯರು, ರೈತರು, ಕರ್ನಾಟಕ ಪ್ರಾಂತ ರೈತ ಸಂಘದ ಪದಾಧಿಕಾರಿಗಳು, ಸದಸ್ಯರು, ಪಟ್ಟಣ ಸೇರಿದಂತೆ ವಿವಿಧೆಡೆಗಳಿಂದ ಆಗಮಿಸಿದ್ದ ರೈತರು, ಹೋರಾಟಗಾರರು ಸಮ್ಮೇಳನದಲ್ಲಿ ಭಾಗವಹಿಸಿದರು. ವರದಿ ವಿಜಯ ಋಷಭೇಂದ್ರ, ಮಹಾಯುಧ ನ್ಯೂಸ್, ಕೂಡ್ಲಿಗಿ. ಅದಕ್ಕಾಗಿ ನಾವು ಕೂಡ್ಲಿಗಿ ತಾಲೂಕಿನಲ್ಲಿ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘ ಇವತ್ತು ಸ್ಥಾಪನೆ ಆಗತ್ತೆ. 12ನೇ ತಾರೀಕು 4ನೇ. ಈ ಸ್ಥಾಪನೆ ಆಗಿ ಸುಮ್ಮನೆ ಬಿಡೋದಲ್ಲ, ಇಡೀ ಕೂಡ್ಲಿಗಿ ತಾಲೂಕು ಹಳ್ಳಿಗಳಲ್ಲಿ ಈ ಕರ್ನಾಟಕ ಪ್ರಾಂತ ರೈತ ಸಂಘವನ್ನು ಹುಟ್ಟಿ ಹಾಕಬೇಕಾಗಿದೆ. ಇವತ್ತಿನಿಂದ ಚಾಲು ಮಾಡಬೇಕಾಗಿದೆ. ಅದು ನಿಮ್ದೆಲ್ಲ ಸಹಕಾರ ಬೇಕು. ನಾವು ನಿಮ್ಮ ಹಿಂದೆ ಇರ್ತೀವಿ, ನಿಮ್ದೆಲ್ಲ ಹಳ್ಳಿಗೆ ಸಹಕಾರ ಬೇಕು. ಇಡೀ ಕರ್ನಾಟಕ ಪ್ರಾಂತ ರೈತ ಸಂಘ ಅಂದರೆ ಇಡೀ ಕರ್ನಾಟಕ ಕೂಡ ತಿರುಗಿ ನೋಡೋದು, ಅಧಿಕಾರಿಗಳು ಮತ್ತು ರಾಜಕಾರಣಿಗಳು. ಆ ರೀತಿ ಸಂಘಟನೆ ಬಲಪಡಿಸಬೇಕಾಗಿದೆ. ಇವತ್ತು ನಮ್ದೆಲ್ಲ ಲೀಡರ್ಗಳು ಬಂದರೆ ಅವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ವಕೀಲರಾಗಿರ್ಬೋದು, ಎಲ್ಲರೂ ಹೇಳ್ತಾರೆ. ಈಗ ನಮ್ಮ ವಕೀಲರವರು ಮಾತಾಡ್ತಾರೆ. ನಮ್ಮ ಎಲ್ಲ ವಿಷಯಗಳನ್ನು ಹೇಳಿರ್ತಕ್ಕಂಥ ಕಾಲಗಳಿಗೆ ಹೃದಯಪೂರ್ವಕವಾಗಿ ಅಭಿನಂದನೆ. ಈಗ ನಮ್ಮ ಎಲ್ಲ 106 ಎಕರೆ ಹೊಂದಿರೋದು ಕಡಿಮೆ, ಯಾರೋ ಒಬ್ಬರು ಇಬ್ಬರು ತಾಲೂಕಿನಲ್ಲಿ ಕಾಣಬಹುದು. ನಾವು ಕೃಷಿಯನ್ನು ನಂಬಿ ಜೀವನವನ್ನು ಮಾಡ್ತಾ ಇದ್ದೀವಿ. ಈಗೇನಾಗಿದೆ, ಭೂಮಿ ಉಳುಮೆ ಮಾಡ್ತಾ ಇಲ್ವಾ? ನಾವು ಪ್ರಶ್ನೆ ಹಾಕ್ಕೊಳ್ಬೇಕಾಗಿದೆ. ಭೂಮಿ ಉಳುಮೆ ಮಾಡಿ ಭೂಮಿಯನ್ನು ನಂಬಿಕೊಂಡು ಜೀವನ ಮಾಡ್ತಾ ಇಲ್ವಾ, ಅಥವಾ ಉಳುಮೆ ಮಾಡಿ ಜೀವನ ನಡೆಸಕ್ಕೆ ಹೋದರೆ ಅದರಿಂದ ನಮ್ಮ ಜೀವನ ಸಾಕ್ತಾ ಇರೋದು? ಈ ಪ್ರಶ್ನೆಗಳು ನಮಗೆ ಕಾಡ್ತಾ ಇದ್ದಾವೆ. ಯಾಕೆ ಹೇಳ್ರಿ, ಯಾಕೆ ಕಾಡ್ತಾ ಇದ್ದಾವೆ? ಭೂಮಿಯನ್ನು ಬಿತ್ತಿ ಉಳುಮೆ ಮಾಡಿದರೆ ಅದಕ್ಕೆ ಹಾಕಿರ್ತಕ್ಕಂಥ ಬೀಜ, ಗೊಬ್ಬರ, ಕೂಲಿ ಇವನ್ನೆಲ್ಲ ಒಟ್ಟಾರೆ ಕೂಡಿಸಿ ಭಾಗ ಮಾಡಿದರೆ ನಮ್ಗೆ ಉಳಿತಕ್ಕಂಥದ್ದೇನು, ಇನ್ನು ಸಾಲನೇ ಜಾಸ್ತಿ. ನಮಗೆ ಸಾಲ ಉಳಿತಾನೆ. ಎಲ್ಲ ಒಂದು 10 ಎಕರೆ ಜಮೀನು ಬಿತ್ತು ಬೆಳಿ, 2 ಎಕರೆ ಜಮೀನು ಬಿತ್ತಿ ಬೆಳಿ, ಅದಕ್ಕೆಲ್ಲ ಬೀಜ, ಗೊಬ್ಬರ, ಕೂಲಿ ಎಲ್ಲ ಹಾಕಿದರೆ ಅದ್ರ ಬಂದಂಥ ಫೈಲನ್ನು ಮಾರಿ ಬಂದರೆ ಉಳಿತಕ್ಕಂಥದ್ದೇನು? ಸಾಲನೇ. ಸಾಲ ತಾನೆ. ಲಾಭ ಆಯ್ತಾ? ಲಾಭನೇನಾದರೂ ಕಾಣ್ತಾ ಇದೀವ? ಕೃಷಿಯಲ್ಲಿ ಇವತ್ತು ರೈತರಿಗೆ ಲಾಭಾಂಶ ಅಂತಕ್ಕಂಥದ್ದು ಇಲ್ದಂಗಾಗಿದೆ. ಕಾರಣ ಏನು? ಯಾಕೆ ನಮಗೆ ಉಳುಮೆ ಮಾಡಿ ಭೂಮಿಯಲ್ಲಿ ಲಾಭಾಂಶ ನಾವು ಕಾಣ್ತಾ ಇಲ್ಲ? ಇದಕ್ಕೆ ಕಾರಣ ಏನು? ಉತ್ತರ ಕನ್ನಡ, ನಮ್ಮ ಕರ್ನಾಟಕದಾಗ ಉತ್ತರ ಕನ್ನಡ, ನಮ್ಮ ಬಳ್ಳಾರಿ, ಈ ಕಡೆ ತುಮಕೂರದಾಗ ಶಿರಾ, ಈ ಕಡೆ ಎಲ್ಲ ಒಂದು ಕಡೆಯಿಂದ ಬರ್ತಾ ಇದ್ದಾರೆ, ಕೋಲಾರ. ಇವಾಗ ನೆಕ್ಸ್ಟ್ ನಾವು ಸುಮ್ಮನಿದ್ರೆ ಇಲ್ಲಿ ಕೂಡ ಕೆಲಸ ಮಾಡ್ತಾರೆ, ಟ್ರಂಚ್ ಹೊಡೆಯೋದು ಇದು. ಅದಕ್ಕೋಸ್ಕರ ನಾವು ಒಂದು ಸಂಘಟನಾತ್ಮಕವಾಗಿ ನಾವು ಎಲ್ಲಿ ಮಠ ಹೋರಾಟ ನಡೆಸೋದಿಲ್ವೋ ಅಲ್ಲಿ ಮಠ ನಮಗೆ ನ್ಯಾಯ ಬರೋದಿಲ್ಲ, ನ್ಯಾಯ ಸಿಗೋದಿಲ್ಲ. ಈ ಪ್ರತಿನಿಧಿ ಅಂತ ಏನೋ ವರ್ಷಕ್ಕೆ 5 ವರ್ಷಕ್ಕೆ ಒಂದ್ಸಾರಿ ಬಂದು ಓಟ್ ಹಾಕ್ಸ್ಕೊಂಡು ಹೋದವರು ರೈತರ ಬಗ್ಗೆ ಮಾತಾಡೋವಂಥ ಅವರಿಗೆ ಎಲ್ಲಿಯೂ ಪ್ರಮೇಯ ಬರೋದೇ ಇಲ್ಲ. ಯಾಕಂದರೆ ಅವ್ರು ಏನು ಹೇಳ್ತಾರೆ,
ನಾವು ದುಡ್ಡು ಬಿಸಾಕ್ತೀವಿ, ಅವ್ರು ಓಟ್ ಹಾಕಿರ್ತಾರ ಅನ್ನೋ ಒಂದು ಬೇಜವಾಬ್ದಾರಿತನ ಮಾತ್ರ ಇದೆ. ಅವ್ರಿಗೊಂದು ಪಟ್ಟ ಮಾಡೋಣ, ಅವ್ರಿಗೊಂದು ಏನಾದರೂ ದಾಖಲೆ ಸೃಷ್ಟಿ ಮಾಡಿಕೊಡೋಣ, ಅವ್ರಿಗೇನಾದ್ರು ಮಾಡಕ್ಕೆ ನೋಡ್ಕರ ಜೀವನ ಅವ್ರ ಮಕ್ಕಳಿಗೆ ಒಂದು ಒಳ್ಳೇದಾಗಲಿ ಅನ್ನೋವಂಥ ಯಾವುದೇ ಒಂದು ಅಧಿಕಾರಿಗಳಾಗಿ ನೋಡಿಲ್ಲ, ಯಾವುದೇ ಒಂದು ಜನಪ್ರತಿನಿಧಿಗಳನ್ನು ನಾವು ಈವರೆಗೂ ನೋಡಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಸಂಘ ಕಟ್ಟಲೇಬೇಕಾದಂಥ ಅನಿವಾರ್ಯತೆ. ದೊಡ್ಡ ದೊಡ್ಡ ಕಾರ್ಪೊರೇಟರ್ಗಳು ಈಗ ನಿಮಗೆ ಗೊತ್ತಿದ್ದಂಗೆ ಕಂಪ್ನಿ ಕೃಷಿ ಅಂತ ಬಂದಿದೆ. ಅದು ನಿಮಗೆ ಸ್ವಲ್ಪ ಮಣ್ಣಾಗಿರ್ಬೇಕು. ಅದೇನಂತರ ಬೀಜ ಅವರೇ ಕೊಡ್ತಾರ, ಗೊಬ್ಬರ ಅವರೇ ಕೊಡ್ತಾರ, ನೀವೇನು ಬೆಳೆದು ಕೊಡ್ಬೇಕು. ಅವ್ರು ಮೊದಲು ನಿಮಗೆ ರೇಟ್ ಕೊಡ್ತಾರೆ, ಆಮೇಲೆ ಏನು ಮಾಡಿಬಿಡ್ತಾರೆ, ನೀವೆಲ್ಲ ಬೆಳೆದಿರೋ ಬೆಳೆಗೆ ಅವ್ರು ಎಷ್ಟು ಫಿಕ್ಸ್ ಮಾಡ್ತಾರೆ ಅಷ್ಟೇ ಕೊಡ್ಬೇಕು ನೀವು. ಮತ್ತೆ ಆ ಲೆಕ್ಕಕ್ಕೆ ನಿಮಗೆ ತಂದಿರ್ತಾರೆ. ಕಾರ್ಪೊರೇಟ್ ಕೃಷಿ ಇದೆ ಇದಕ್ಕೆ ಇದನ್ನು ಕಂಪ್ನಿ ಕೃಷಿ ಅಂತ ಹೇಳ್ತಾರೆ. ಈ ರೀತಿ ರೈತರಿಗೆ ಪ್ರತಿ ಹಂತವಾಗಿ ಮೋಸ ಮಾಡೋಕ್ಕೆ ಈಗಿನ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರವಾಗಲಿ ತುಂಬ ಪಣ ತೊಟ್ಟು ನಿಂತಿದ್ದಿರೋದು ನೀವೆಲ್ಲ ಕಾಣಕತ್ತೀರಿ. ಅಂಥ ದಿನಮಾನಗಳಿಗೆ ನಾವು ಅದಕ್ಕೆ ಎದುರಿಸ್ಬೇಕಾದ್ರೆ, ಉತ್ತರ ಕೊಡ್ಬೇಕಾದ್ರೆ ನಾವು ಕೂಡ ಸಂಘಟನಾತ್ಮಕವಾಗಿ ಇರಬೇಕಂತೇಳಿ ನಾವು ರೈತ ಸಂಘ ಕಟ್ಟಬಹುದು. ಈಗ ಇಲ್ಲಿ ನೀವು ಬಂದಿರುವಂಥ ಎಲ್ಲರೂ ನಿಮಗೆ ಎಷ್ಟು ತಿಳಿದಿರ್ತೋ ನಿಮಗೆ ಅಷ್ಟು ನೀವು ಬೇರೆ ರೈತರಿಗೆ ಹೇಳಿ ಅಲ್ಲಿ ಒಂದು ಸಂಘಟನೆಯನ್ನು ಮಾಡಿ, ಅಲ್ಲಿಂದ ಪ್ರತಿ ಗ್ರಾಮದಲ್ಲಿ ಪ್ರತಿ ಹಳ್ಳಿಯಲ್ಲಿ ನೀವೆಲ್ಲ ರೈತ ಸಂಘ ಕಟ್ಟರೆ ಅದಕ್ಕೊಂದು ಬಲ ಬರುತ್ತೆ. ನೀವು ಏನೇ ಆಗಲಿ ನಿಮ್ಮ ಬೇಡಿಕೆಗಳು ತಾಲೂಕು ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟದಲ್ಲಿ ಆಗಲಿ ನಿಮ್ಮ ಬೇಡಿಕೆಗಳು ಯಶಸ್ವಿಗೊಳಿಸ್ಕೋಬೇಕಂದ್ರೆ ರೈತರ ಸಂಘ ಕಟ್ಕೊಂಡು ಅಲ್ಲಿ ಮೆಂಬರ್ಶಿಪ್ ಮಾಡಿ ಅದಕ್ಕೊಂದು ಬೆಲೆ ಇರ್ತದೆ. ಯಾಕಂದರೆ 4 ಜನ ಹೋದರೆ ಅದಕ್ಕೆ ಬೆಲೆ ಇರೋದಿಲ್ಲ. ಅದೇ ಒಂದು 100 ಜನ 200 ಜನ ಹೋದರೆ ಅದಕ್ಕೆ ಬೆಲೆ ಇರುತ್ತೆ. ಅದಕ್ಕೋಸ್ಕರ ನಾವು ಸಂಘ ಕಟ್ಟ ಅನಿವಾರ್ಯ ಇಲ್ಲಿಗೆ ಸೃಷ್ಟಿಯಾಗಿದೆ. ಇಷ್ಟೊತ್ತು ನಮಗೆ ಮಾತಾಡೋಕ್ಕೆ ಕೊಟ್ಟಿಸಿದಂಥ ಎಲ್ಲರಿಗೂ ನಾನು ನಮ್ಮ ಆನಂದ್ ಕಾವ್ರೆಯವರ ಮಾತಾಡಬೇಕು ಅಂತೇಳಿ ಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲ ಕಾಮಗಾರಿಗಳಿಗೆ ಈ ದಿನ ಮೊದಲನೆಯದಾಗಿ ತಾಲೂಕು ಸಮಾವೇಶ ಆಗಿರ್ತದೆ. ನೀವು ಯಾವುದೇ ಕಾರಣದಿಂದ ನಮ್ಮೂರಲ್ಲಿ ಸಂಘ ಇಲ್ಲ, ರೈತ ಸಂಘ ಇಲ್ಲ, ರೈತರಿಲ್ಲ, ಈ ರೈತರು ನಮ್ಮ ಪರವಾಗಿ ಹೋರಾಟ ಮಾಡೋರು ಯಾರು ಇಲ್ಲ ಅಂತ ನೀವು ಮೇಲೆ ಯಾವುದು ಬೇಜಾರಾಗಿ ಹೋಗೋದು, ನಿರಾಶರಾಗಬೇಡಿ. ಇನ್ಮೇಲೆ ಎಲ್ಲರ ಹತ್ರ ನಮ್ಮ ಫೋನು ಇವರು ಕಾಮ್ರೇಡ್ಗಳು ಫೋನ್ ಇಟ್ಕೊಳ್ಳಿ. ಏನಾದರೂ ಸರ್ಕಾರ ಯಾವುದೇ ರೀತಿಯಿಂದ ಯಾವಾಗ ಯಾವ ಟೈಮ್ನಾಗ ಬರ್ತಾರೆ ಗೊತ್ತಿಲ್ಲ. ನೀವು ನಿಮ್ಮ ಅಪ್ಪರ ಕಾಲದಿಂದ ಅಜ್ಜರ ಕಾಲದಿಂದ ಭೂಮಿ ಸಾగు ಮಾಡ್ಕೊಂತ ಬಂದಿರ್ತೀರ. ಯಾವ ಟೈಮ್ನಾಗ ಅವರು ಲಂಚ್ ಹೊಡಿಬೋದು, ಇಲ್ಲ ರಾತ್ರಿನೇ ಬಂದು, ಇಲ್ಲ ಉದ್ಯೋಗ ಖಾತ್ರಿಲಿಂದ ಗಿಡ ಹಾಕ್ಸ್ಬೋದು, ಗೊತ್ತಿಲ್ಲದಾಗ ಏನೋ ಮಾಡ್ತಾರೆ. ಹಂಗಾಗಿ ನೀವು ಫೋನ್ ಇಸ್ಕೊಂಡು ಫೋನ್ ನಂಬರು ತಗೊಂಡು ಲೀಡ್ರುಗಳಿಗೆ ಕಾಂಟ್ಯಾಕ್ಟ್ ಮಾಡಿ ವಿಷಯ ತಿಳಿಸ್ರಿ. ಎಲ್ಲರೂ ಈಗ ನಿಮ್ಮ ಹೊಲಕ್ಕೆ ಬಂದಿಲ್ಲ ಅಂತ ನೀವು ಬರೋದು ಬಿಡಬೇಡ್ರಿ, ಇವ್ರ ಹೊಲಕ್ಕೆ ಬಂದಿಲ್ಲ ಅಂತ ನೀವು ಹೋಗೋದು ಬಿಡಬೇಡ್ರಿ. ಈಗ ನಿಮ್ಮ ಹೊಲಕ್ಕೆ ಬಂದಾರಂದರೆ ನಾಳೆ ಅವ್ರ ಹೊಲಕ್ಕೆ ಹೋಗಲೇಬೇಕು, ಅವ್ರ ಹೊಲಕ್ಕೆ ಹೋಗೋದಿಲ್ಲ ಅಂದರೆ ನಾಳೆ ನಿಮ್ಮ ಹೊಲಕ್ಕೆ ಬರಲೇಬೇಕು. ಒಂದು ಊರಾಗೆ ಬಂದಾರಂದರೆ ಎಲ್ಲರೂ ಗುಂಪಾಗಿ ಬಂದು ಎದುರ್ಸೋಕ್ಕೆ ಪ್ರಯತ್ನ ಮಾಡಿದ್ರಿ. ನಮಗೆ ಯಾರಾದರೂ ಮಾತು ಕೇಳೋದು ಬಂದರೆ ತಾಲೂಕು ಲೆವೆಲಲ್ಲಿ ಲೀಡ್ರುಗಳು ಇರ್ತಾರೆ, ಲೀಡ್ರ್ ಕರ್ಕೊಂಡು ಅವ್ರ ಮುಖಾಂತರ ಮತ್ತು ಜಿಲ್ಲಾ ಲೀಡ್ರ್ ಇರ್ತಾರೆ, ರಾಜ್ಯ ಲೀಡ್ರ್ ಇರ್ತಾರೆ, ಅವನ್ನೆಲ್ಲ ಸೇರಿಕೊಂಡು ನಮ್ಮ ಸಂಘಟನೆ ನಮ್ಮ ಏನು ವಿಷಯ ಇರಲಿ ಅವೆಲ್ಲವಕ್ಕೂ ಸಾಲವಾಗಂದರೆ ಪರಿಹಾರ ಮಾಡೋಕ್ಕೆ ನಿಮ್ಮಲ್ಲಿ ನಿಮ್ಮ ಬೆನ್ನಿಂದೆ ಅಥವಾ ನಿಮ್ಮ ಹೆಗಲಿಗೆ ಹೆಗಲ ಕೊಟ್ಟು ಅಥವಾ ನಿಮ್ಮ
ಕೆಲಸ ಆಗೋಕ್ಕೆ ಹೆಲ್ಪ್ ಆಗ್ಬೋದು. ಇಷ್ಟು ಹೇಳ್ತಾ